ಅಲ್ಲ, ಅಜೆಂಡಾದಲ್ಲಿ SIR ಬಗ್ಗೆ ಏನು ಬಂದಿಲ್ಲ. ಆದರೆ ಇನ್ಫಾರ್ಮಲಿ ಡಿಸ್ಕಷನ್ಸ್ ಆದರೆ ಏನು ಪರಿಸ್ಥಿತಿ ಇದೆ, ಅದರ ಇಂಪ್ಯಾಕ್ಟ್ ಏನಿದೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಯಾಕೆಂದರೆ ನಾವು ಈಗಾಗಲೇ ಕಾಂಗ್ರೆಸ್ ಪಕ್ಷ SIR ವಿರುದ್ಧ ಅನೇಕ ಬಾರಿ ಹೇಳಿದೆ. ಈಗಾಗಲೇ 5 ರಾಜ್ಯದ ಚುನಾವಣೆಗಳ ಮುಂಚೆನೂ ಕೂಡ ಈ ಮಾತುಗಳು ಬಂದಿತ್ತು. ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ SIR ಮಾಡುವಾಗ ಏನು ನಮ್ಮ ಸಂದೇಹಗಳಿದ್ವು ಅವೆಲ್ಲ ಕೂಡ ಇವತ್ತು ಒಂದು ರೀತಿಯಲ್ಲಿ ಪ್ರೂವ್ ಆಗಿದೆ ಅನ್ನುವಂಥ ಮಾತುಗಳು ಬರ್ತಾಯಿದೆ. ಹಾಗಾಗಿ ನಾವು ಇಲ್ಲಿ ಯಾವ ರೀತಿ ಎಚ್ಚರಿಕೆಯಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಆದರೂ ಆಗ್ಬೋದು. ಅಜೆಂಡಾದಲ್ಲಂತೂ ಸಬ್ಜೆಕ್ಟ್ ಇದು ಇಲ್ಲ. ಕೇಸ್ಗಳನ್ನು ವಾಪಸ್ ಪಡೆಯುವಂಥ ವಿಚಾರ ಕೂಡ ಈಗ ಕ್ಯಾಬಿನೆಟ್ ಚರ್ಚೆಗೆ ಬರ್ಬೋದು. ಅಲ್ಲ, ಈಗ ಕ್ಯಾಬಿನೆಟ್ ಅಜೆಂಡಾದಲ್ಲಿ ಯಾವ್ದು ಬರ್ತಾ ಇದೆ ಅನ್ನೋದು ಈಗ ನಾವು ಬಹಿರಂಗ ಮಾಡೋಕ್ಕಾಗುತ್ತಾ? ಅಲ್ಲಿ ಈಗ ನಾವು ಕೇಸ್ಗಳನ್ನು ವಾಪಸ್ ತಗೊಳ್ಳೋದಕ್ಕೆ ಕ್ಯಾಬಿನೆಟಲ್ಲಿ ಒಂದು ಸಬ್ ಕಮಿಟಿ ಇರುತ್ತೆ. ಆ ಸಬ್ ಕಮಿಟಿ ಅವರು ಏನು ತೀರ್ಮಾನಗಳನ್ನು ಮಾಡಿರ್ತಾರೆ ಅದನ್ನು ಸಂಪುಟಕ್ಕೆ ತರ್ತಾರೆ. ಅಲ್ಲಿ ಸಂಪುಟ ತೀರ್ಮಾನ ಆದಮೇಲೆ ಅದು ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟಿಗೆ ಹೋಗುತ್ತೆ. HSR ಲೇಔಟ್ನಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ನೇ ತಮ್ಮ ಸಂಬಂಧಿಕರ ಜೊತೆ ಸೇರಿಕೊಂಡು ಒಂದು ಚಿನ್ನದ ವಿಚಾರನ ಡೀಲ್ ಮಾಡಿದ್ದಾರೆ. ಆಮೇಲೆ ಚಿನ್ನದ ರಿಕವರಿ ಕೂಡ ಮಾಡಿದ್ದಾರೆ. 900 ಗ್ರಾಮ್ ಚಿನ್ನವನ್ನು ರಿಕವರಿ ಮಾಡಿದ್ದಾರೆ. ಆದರೆ ಯಾರಿಗೂ ಕೊಟ್ಟಿಲ್ಲ, ಅವರನ್ನೇ ಅದನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಅಲ್ಲ, ಡಿಪಾರ್ಟ್ಮೆಂಟಲ್ಲಿ ಇಂಥ ಘಟನೆಗಳಾದಾಗ ತತ್ಕ್ಷಣ ಅವರಿಗೆ ಕ್ರಮ ತಗೊಳ್ತಾರೆ. ಅದೇನಾದರೂ ಮೇಲ್ನೋಟಕ್ಕೆ ಕಂಡು ಬಂದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಪ್ರೂವ್ ಆದಾಗ ಅದಕ್ಕೇನು ಕ್ರಮ ತಗೊಳ್ಬೇಕು ನಮ್ಮಲ್ಲಿ ಆ ಕಮಿಟಿ ಇದೆ, ಅವರು ರೆಕಮೆಂಡ್ ಮಾಡ್ತಾರೆ. ಇಂಥ ಪನಿಷ್ಮೆಂಟ್ ಕೊಡಬೇಕು, ಇನ್ಕ್ರಿಮೆಂಟ್ ನಿಲ್ಲಿಸಬೇಕು ಅಥವಾ ಅವರಿಗೆ ಡಿಸ್ಮಿಸ್ ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಮಾಡ್ತಾರೆ. ಈ ಪ್ರಕರಣದಲ್ಲಿಯೂ ಕೂಡ ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೇನೆ ಈಗಾಗಲೇ, ತತ್ಕ್ಷಣ ಅವರಿಗೆ ಎನ್ಕ್ವೈರಿ ಮಾಡಿ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿಸ್ಬೇಕು, ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೇನೆ. ಸರ್, ಪದೇ ಪದೇ ಇಂಥ ಘಟನೆಗಳು ನಡೀತಾ ಇದೆ ಸರ್. ಅಂದರೆ ಸ್ಟೇಷನ್ಲಿರೋ ಪೊಲೀಸರನ್ನೇ ಇನ್ಸ್ಪೆಕ್ಟರ್ಗಳನ್ನೇ ಕ್ರೈಮಲ್ಲಿ ಶಾಮೀಲಾಗುವಂಥದ್ದು ಪದೇ ಏನಿಲ್ಲ, ಇಲ್ಲೊಂದು ಕೇಸ್ ನಡೆಯುತ್ತೆ. ನಡೆದಾಗ ನಾವು ಕ್ರಮ ತಗೊಳ್ತೀವಲ್ಲ. ನಾನು ಪ್ರತಿ ಬಾರಿನೂ ಕೂಡ ನಾನು ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ನಾನು ಅಡ್ರೆಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಯಾರೂ ಇನ್ವಾಲ್ವ್ ಆಗಕೂಡ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಒಬ್ಬರು ಇಂಥ ಕೆಲಸ ಮಾಡಿಬಿಡ್ತಾರೆ. ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಮುಂದೆ ಬೇರೆಯವರಿಗೆ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ 2 ಪಾಯಿಂಟ್ ಆಫ್ ವ್ಯೂ ಸರ್. ಈಗ ಗೌರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಇಂದ 80% ರೈತರ ಜೊತೆಲಿದ್ದಾರೆ ಅಂತ ಒಂದು ಕಡೆ ಆಯಾಮ ಬರುತ್ತೆ. ಇನ್ನೊಂದು ಕಡೆಗೆ ಇಲ್ಲ, ರೈತರನ್ನ ಕಾಂಗ್ರೆಸ್ನವರೇ ಸಿದ್ಧಪಡಿಸಿದ್ದಾರೆ, ಅವರು ಏನು ಸಮಸ್ಯೆ ಇಲ್ಲ ತೋರಿಸ್ಕೊಳ್ತಾ ಇದ್ದಾರೆ. ಯಾಕೆ ರೈತರ ಸಾವಿನ ಮೇಲೆ ಟೌನ್ಶಿಪ್ ಮಾಡುವಂಥ ಆಸೆ ಯಾಕೆ ಸರ್ಕಾರಕ್ಕೆ ಅಂತ ನೋಡಿ, ಇದು ಒಂದು ಕಾರ್ಯಕ್ರಮವನ್ನು ಬಹಳ ವರ್ಷಗಳಿಂದ ಇದು ಟೌನ್ಶಿಪ್ಗಳಾಗಬೇಕು ಅಂಥೇಳಿ ನಡೀತಾನೇ ಇದೆ. ನೈಸ್ ರಸ್ತೆ ಮಾಡುವಾಗ ಕೂಡ 3-4 ಟೌನ್ಶಿಪ್ಪನ್ನು ಇಲ್ಲಿಂದ ಮೈಸೂರುವರೆಗೂ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಮಾಡಿದರು. ಉದ್ದೇಶ ಏನು ಅಂತೇಳಿದರೆ, ಬೆಂಗಳೂರಿನ ಮೇಲೆ ಏನು ಒತ್ತಡ ಇರುತ್ತೆ ಆ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋಂಥ ಉದ್ದೇಶ ಇದು. ಬಿಡದಿ ಟೌನ್ಶಿಪ್ಪು ಕೂಡ ಅದೇ ಅರ್ಥದಲ್ಲಿ ಮಾಡೋದಕ್ಕೆ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ಟಿಗೆ ತಗೊಂಡು ಬಂದಿದ್ದರು. ಕ್ಯಾಬಿನೆಟ್ಟು ಇನ್ ಇಟ್ಸ್ ವಿಸ್ಡಮ್ ಚರ್ಚೆ ಮಾಡಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಅದಕ್ಕೆ ಯಾವ ರೀತಿ ಹಣ ಒದಗಿಸ್ಬೇಕು, ಯಾವ ರೀತಿ ಅದನ್ನು ಲ್ಯಾಂಡನ್ನು ಅಕ್ವೈರ್ ಮಾಡಬೇಕು, 2006 ಅವರು ಫಸ್ಟ್ ನೋಟಿಫಿಕೇಷನ್ ಆಗಿದೆ. ಆದ್ದರಿಂದ ಇದು ಹೊಸದಾಗಿ ಮಾಡೋದು ಅಂತಕ್ಕಂಥದ್ದಾಗಲಿ ಮತ್ತು ಯಾವುದೋ ದುರುದ್ದೇಶ ಇಟ್ಕೊಂಡು ಮಾಡ್ತಾರೆ ಅಂತಕ್ಕಂಥದ್ದಾಗಲಿ ಏನಿಲ್ಲ. ರೈತರನ್ನು ಮನವೊಲಿಸಿ ಅವರಿಗೆ ಪರಿಹಾರ ಕೊಟ್ಟು ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಸರ್ಕಾರದ ಏನು ತೀರ್ಮಾನ ಇದೆ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ. ಸಿಎಂ ವಿಚಾರ ಅಂತ ಬಂದಾಗ ಸರ್, ರಾಜಣ್ಣರವರು ಹೇಳಿದ್ದು ಸಿಎಂ ಬದಲಾಗ್ಬೋದು ಅಂತ. ಈಗ ಎಲ್ಲಿಗೆ ಬಂದು ನಿಂತಿದ್ದಾರೆ, ಪರಮೇಶ್ವರ್ ಸಿಎಂ ಆಗಲಿ ಅಂತ ರಾಜಣ್ಣರವ್ರು ಹೇಳಿರೋದನ್ನ ಇವಾಗ ಯಾವ ಥರ ವಿಮರ್ಶೆ ಮಾಡ್ತಿದ್ದಾರೆ ಅಂದರೆ,
ಸಿದ್ದರಾಮಯ್ಯನವ್ರು ಕೆಳಗಡೆ ಇಳಿಬೇಕು ಅನ್ನೋ ಆಸೆ ಏನಾದ್ರು ರಾಜಣ್ಣವ್ರಿಗೆ ಇದೆಯಾ ಅನ್ನೋ ಥರ? ಇಲ್ಲ, ಅದ್ರ ಬಗ್ಗೆ ಒಬ್ಬೊಬ್ಬರು ಒಂದೊಂದು ವ್ಯಾಖ್ಯಾನ ಮಾಡ್ತಾರೆ, ಒಬ್ಬೊಬ್ಬರೊಬ್ಬರು ಒಂದೊಂದು ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಕ್ಕೆ ಬರೋದಿಲ್ಲ. ಮುಂಚೆ ತಾವು ಸರ್ ಸೀನಿಯಾರಿಟಿನ ಕ್ಲೈಮ್ ಮಾಡ್ತಿದ್ರಿ ಸರ್, ಅವ್ರಿಗಿಂತ ಮುಂಚೆ ನಾನು KPCC ಅಧ್ಯಕ್ಷನಾಗಿ 8 ವರ್ಷ ಇದ್ದೆ ಅಂತ ಸೀನಿಯಾರಿಟಿ ಕ್ಲೈಮ್ ಮಾಡ್ತಿದ್ರಿ. ಈಗ ಯಾಕೆ ಸರ್ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ನಾನೇನು ಸೈಲೆಂಟ್ ಆಗಿಲ್ಲಪ್ಪ, ಇನ್ನು ನಾನು ದಿನ ಟಾಮ್ ಹೊಡ್ಕೊಂಡು ಓಡಾಡಲ್ಲ. ಪಕ್ಷದಲ್ಲಿ ನಮ್ಮ ಹೈಕಮಾಂಡ್ನವರು ಇದ್ದಾರೆ, ಹೈಕಮಾಂಡ್ನವರು ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತಾರೆ. ನಾವೆಲ್ಲ ಹೇಳಿಕೆಗಳು ಕೊಟ್ಕೊಂಡು ಮಾಧ್ಯಮದ ಮೂಲಕ ನಾನೇನು ಆಗುವುದಕ್ಕಾಗೋದಿಲ್ಲ. ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಚೇಂಜ್ ಮಾಡಬೇಕು ಅಂತಕ್ಕಂಥದ್ದು ಪ್ರಸ್ತಾವನೆ ಆಗಲಿ ಅಥವಾ ಅವ್ರನ್ನ ಮುಂದುವರಿಸಬೇಕು ಅಂತ ಪ್ರಸ್ತಾವನೆ ಆಗಲಿ, ಇವ್ರುಗಳ ಬಗ್ಗೆ ನಾವು ಚರ್ಚೆ ಮಾಡಿ ಏನಾಗ್ತದೆ? ನಾವು ಇಲ್ಲಿ ಕೂತ್ಕೊಂಡು ತೀರ್ಮಾನ ನಾವು ಮಾಡೋದಿಲ್ಲ, ಅವರು ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಈಗ ಅವ್ರನ್ನ ಮುಖ್ಯಮಂತ್ರಿ ಮಾಡುವಾಗ ನಮಗೆ ಗೊತ್ತಿರೋ ಹಾಗೆ, ನನಗೆ ಗೊತ್ತಿರೋ ಹಾಗೆ ಅವ್ರನ್ನ ಮುಖ್ಯಮಂತ್ರಿಗಳನ್ನು ಮಾಡಿದ್ದಾರೆ. ಆ ಟೈಮಲ್ಲಿ ನೀವೇನು ಸಮಯ ಆಗಲಿ ಅಥವಾ ಯಾವುದು ನಿಗದಿ ಮಾಡಿರೋದು ನಮಗೆ ಯಾರಿಗೂ ಗೊತ್ತಿಲ್ಲಪ್ಪ. ಯಾರೂ ನಮಗೆ ಜನರಲ್ ಸೆಕ್ರೆಟರಿ ಆಗಲಿ ಹೈಕಮಾಂಡ್ನವ್ರು ಯಾರೂ ನಮಗೇನು ಹೇಳಿಲ್ಲ ಸರ್. ಆದರೂ ಈಗ ಹೇಳಿಲ್ಲ ಅಂತ ಹೇಳ್ತೀರಾ, ಅಟ್ಲೀಸ್ಟ್ ಯಾರು ಒಬ್ರು ಕ್ಲಾರಿಟಿನಾರು ಕೊಡಬೇಕಲ್ಲ, ಮಾಡ್ತೀವಾ ಚೇಂಜಸ್ ಇಲ್ವಾ ಅಂತ. ಅಲ್ಲಲ್ಲ, ಅದು ಆ ಪ್ರಶ್ನೆ ಇದ್ದರೆ ಕ್ಲಾರಿಫಿಕೇಶನ್ ಕೊಡ್ತಾರೆ. ಪ್ರಶ್ನೆನೇ ಇಲ್ಲ ಅಂದರೆ ಯಾರು ಕ್ಲಾರಿಫಿಕೇಶನ್? ಸುಮ್ಮನೆ ಹೇಳ್ತಾರ? ಅಲ್ಲಲ್ಲ, ಸುಮ್ಮನೆ ಹಂಗಲ್ಲ. ಈಗ ನಾನು ಎಷ್ಟೇ ಹೇಳೋದು, ಪ್ರಶ್ನೆ ಯಾರು ಎತ್ತಿದ್ದಾರೆ? ಪ್ರಶ್ನೆ ಯಾರು ಹೇಳಿದ್ದಾರೆ ಹೇಳಿ? ಬದಲಾವಣೆ ಆಗಲಿ ಅಥವಾ ಇನ್ನೊಬ್ಬರನ್ನ ಮಾಡೋ ವಿಚಾರದಲ್ಲಾಗಲಿ ಯಾರು ಹೇಳಿದ್ದಾರೆ? ಉಪಮುಖ್ಯಮಂತ್ರಿಗಳು ಕೂಡ ಕ್ಲಾರಿಫೈ ಮಾಡಿದ್ದಾರೆ. ನಾನೇನು ಬದಲಾವಣೆ ಕೇಳಿಲ್ಲ ನಾನು ಯಾವತ್ತೂ ಅಂತ ಅವರು ಹೇಳಿದ್ದಾರೆ. ಆದ್ದರಿಂದ ಈ ಪ್ರಶ್ನೆ ಎಲ್ಲಿಂದ ಬಂದಿದೆ? ಯಾರು ಅದಕ್ಕೆ ಉತ್ತರ ಕೊಡೋದಕ್ಕೆ ಈ ಪ್ರಶ್ನೆ ಹಾಕಿರೋರು ಯಾರು? ರಾಜಣ್ಣವ್ರ ವಿಚಾರ ಸರ್, ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು, ಈ ನಮ್ಮ ಜಿಲ್ಲೆ, ನನಗೆ ಸ್ನೇಹಿತ, ನಾವೆಲ್ಲ ಒಟ್ಟಿಗೆ ನಾವು ಓದ್ದವರು, ಸ್ವಾಭಾವಿಕವಾಗಿ ಅಭಿಮಾನ ಇರುತ್ತೆ. ತುಮಕೂರಿಗೆ ಒಂದು ಅವಕಾಶ ಇದ್ದರೆ ಕೊಡಿ ಅಂತ ಹೇಳಿದ್ದಾರೆ, ಅದರಲ್ಲಿ ಏನು ತಪ್ಪು ಏನು ಕಾಣಿಸ್ತಿಲ್ಲ ನನಗೆ. ತುಮಕೂರನ್ನು ಬೆಂಗಳೂರಿಗೆ ಸೇರಿಸಬೇಕು ಅನ್ನೋ ಒಂದು ವಿಚಾರ ಕೂಡ ಪ್ರಸ್ತಾಪ ಆಗಿದೆ. ಸೇರಿಸೋದಲ್ರಿ, ಇದು ಸರಿಯಾಗಿ ಅರ್ಥೈಸ್ಕೋಬೇಕು ಇದನ್ನು. ನಾವು ತುಮಕೂರನ್ನು ಜಿಲ್ಲೆ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ತುಮಕೂರನ್ನು ಅದಕ್ಕೆ ಒಂದು ಇತಿಹಾಸ ಇದೆ, ಅದಕ್ಕೆ ಒಂದು ಅಸ್ಮಿತೆ ಇದೆ. ಅದನ್ನು ನಾವು ಬದಲಾವಣೆ ಮಾಡೋಕ್ಕೆ ಹೋಗ್ತೀವ? ತುಮಕೂರು ಇತಿಹಾಸ ಬದಲಾವಣೆ ಮಾಡೋಕ್ಕೆ ನನ್ನಂಥವನು ಮಾಡೋಕ್ಕಾಗುತ್ತಾ? ಅದು ಏನಂದರೆ ಅಭಿವೃದ್ಧಿ ದೃಷ್ಟಿಯಿಂದ ಒಂದು ಕಾನ್ಸೆಪ್ಟನ್ನು ನಾವು ಅಂದ್ಕೊಂಡು ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಬೆಂಗಳೂರು ಅದರ ಹೆಸರನ್ನು ಜೋಡಿಸಿದರೆ ನಮಗೆ ಇನ್ವೆಸ್ಟ್ಮೆಂಟು ಮತ್ತೊಂದು ಆಗುತ್ತೆ ಅನ್ನೋ ಉದ್ದೇಶ ಬಿಟ್ಟರೆ ಬೇರೆ ಏನಿಲ್ಲ. ಹೌ ಕ್ಯಾನ್ ಐ ಚೇಂಜ್ ದಿ ನೇಮ್ ಆಫ್ ತುಮಕೂರು? ಸುಮ್ಮನೆ ಅದನ್ನು ಇವರು ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ನಮ್ಮ ಕಾನ್ಸೆಪ್ಟ್ಗಳೇ ಅರ್ಥ ಆಗಲ್ಲ ಅವ್ರಿಗೆ. ನಾವು ಅದನ್ನು ಹೇಳೇ ಇಲ್ವಲ್ಲ ಎಲ್ಲೂ. ತುಮಕೂರು ನನಗೂ ಅಷ್ಟೇ ಸೆಂಟಿಮೆಂಟಲ್, ಬರೀ ಅವರಿಗೆ ಅಲ್ಲ. ನಾನು ಹುಟ್ಟಿ ಬೆಳೆದಿದ್ದಲ್ಲಿ ನಮಗೆ ಸೆಂಟಿಮೆಂಟಲ್ ಇಲ್ವಾ? ಅದರಿಂದ ಅದು ಆ ರೀತಿ ಅರ್ಥ ಇಸ್ಕೊಳ್ಳೋದು ಸರಿ ಇಲ್ಲ. ನಾನು ನಿನ್ನೆನೂ ಕೂಡ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ. ನೋಡಿ, ತುಮಕೂರನ್ನು ಯಾವುದೇ ಕಾರಣಕ್ಕೂ ತುಮಕೂರು ಹೆಸರು ಬದಲಾವಣೆ ಆಗಲ್ಲ, ತುಮಕೂರು ವಿಸ್ತರಣಾ ಬದಲಾವಣೆ ಆಗಲ್ಲ, ತುಮಕೂರು ಅಡ್ಮಿನಿಸ್ಟ್ರೇಟಿವ್ಲಿ ಕೂಡ ಬದಲಾವಣೆ ಆಗೋದಿಲ್ಲ. ಒಂದು ಬೆಂಗಳೂರಿಗೆ ಹತ್ತಿರ ಇರೋದರಿಂದ ಬೇರೆ ಬೇರೆ ರಾಜ್ಯದಲ್ಲೆಲ್ಲ, ಈಗ ಡೆಲ್ಲಿನಲ್ಲಿ ಮಾಡಿದ್ದಾರೆ, ನೋಯ್ಡಾ ಅವನ್ನೆಲ್ಲ ಸೇರಿಸ್ಕೊಂಡು. ನೋಯ್ಡಾ ಈಸ್ ಪಾರ್ಟ್ ಆಫ್ ಡೆಲ್ಲಿ. ನೋಯ್ಡಾ ಐಡೆಂಟಿಟಿ ತೆಗ್ದಿಲ್ಲ ಅವರು, ನೋಯ್ಡಾ ಹಾಗೇ ಇದೆ. ಆದರೆ ಡೆಲ್ಲಿಗೆ ಒಂದು ಭಾಗ ಅನ್ನೋ ಥರ ಬೇರೆ ಬೇರೆ ದೇಶದಲ್ಲೂ ಮಾಡಿದ್ದಾರೆ. ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಹತ್ತಿರ ಇರ್ತಕ್ಕಂಥ ಪಟ್ಟಣಗಳನ್ನು ಸೇರಿಸ್ಕೊಂಡು ಅದನ್ನು ಬೆಳೆಸ್ತಾರೆ. ಅದನ್ನೇ ನಾನು ಹೇಳಿರೋದು. ನೋಡಿ, ತುಮಕೂರನ್ನು ಬೆಳೆಸಬಾರ್ದಾ? ಹಾಗೇ ಇರಬೇಕಾ? ನಾವು ಹಾಗೆ ಹಿಂದೆ ಬಿದ್ದು ಹೋಗ್ಬೇಕಾ? ಇಷ್ಟು ಹತ್ತಿರ ಬೆಂಗಳೂರಿಗಿರೋರು ಈಗ 20,000 ಎಕರೆಯಲ್ಲಿ ಇಂಡಸ್ಟ್ರಿಯಲ್ ಹಬ್ಬು ಮಾಡಿದ್ದಾರೆ. ಈಗಾಗಲೇ ಸುಮಾರು 2 ಫೇಸ್ ಆಗಿದೆ. ನನ್ನದೇ ಕ್ಷೇತ್ರದಲ್ಲಿ ಬರುತ್ತೆ. ಅದರಲ್ಲಿ ಈಗ ಅದನ್ನು ಏಷ್ಯಾದಲ್ಲೇ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಹಬ್ ಅಂತ ಕರೀತಾ ಇದ್ದಾರೆ. ಜಾಪನೀಸ್ ಟೌನ್ಶಿಪ್ಗೆ 500 ಎಕರೆ ಜಾಗ ಕೊಟ್ಟಿದ್ದೀವಿ. ಅಲ್ಲಿ ನಿಮ್ಸ್ ಬಂದಿದೆ, ಫುಡ್ ಪಾರ್ಕ್ ಬಂದಿದೆ, ಜಾಪನೀಸ್ದು ಟೈಮೆಕ್ ಅಂತ ಒಂದು ಕಂಪನಿ, ದೊಡ್ಡ ಕಂಪನಿ ಬಂದಿದೆ. ಈಗ ಎಲ್ಲ ಕಂಪನಿಗಳೆಲ್ಲ ಬರ್ತಾ ಇದ್ದಾವೆ. ಅದನ್ನು ನಾವು
ಹೆಚ್ಚು ಬೆಳೆಸಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಾವು ಹಾಗೆ ಸ್ಟೇಟಸ್ಕೋ ಮೇಂಟೈನ್ ಮಾಡೋಕ್ಕಾಗುತ್ತಾ? ನಮ್ಮಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿದ್ದಾರೆ. ತುಮಕೂರು ಇಸ್ ಎಜುಕೇಷನ್ ಸೆಂಟರು. ಹೆಚ್ಚು ಕಮ್ಮಿ 9 ಇಂಜಿನಿಯರಿಂಗ್ ಕಾಲೇಜ್ ಇದೆ, 3 ಮೆಡಿಕಲ್ ಕಾಲೇಜ್ ಇದೆ. ಆ ವಿದ್ಯಾರ್ಥಿಗಳೆಲ್ಲ ಅವ್ರಿಗೆ ಅಪರ್ಚುನಿಟೀಸ್ ಬೇಕಲ್ವಾ? ಸ್ವಲ್ಪ ಲಾರ್ಜರ್ ಇಂಟ್ರೆಸ್ಟಿಂದ ನೋಡಬೇಕು ಅಂತೇಳಿ ನಾನು ಭಾರತೀಯ ಜನತಾ ಪಾರ್ಟಿ ಸ್ನೇಹಿತರಿಗೆ ಹೇಳೋದಕ್ಕೆ ಬಯಸ್ತೀನಿ.